ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ಈ ನಾಯಿಗಳ ಹಾವಳಿ, ಬೀದಿ ನಾಯಿಗಳ ಹಾವಳಿ ಬಗ್ಗೆ ತುಂಬ ಕೇಳಿ ಬರ್ತಾ ಇದೆ. ಸಾರ್ವಜನಿಕರು ಇದರಿಂದ ತುಂಬ ತೊಂದರೆಗಳನ್ನು ಅನುಭವಿಸೋದನ್ನು ದಿನನಿತ್ಯ ನೋಡ್ತಾ ಇದ್ದೇವೆ. ಸೊ ಇದರ ಕುರಿತಾಗಿ ಡಾಕ್ಟರ್ ಸುರೇಶ್, ಸಹಾಯಕ ನಿರ್ದೇಶಕರು, ಪಶುಆಸ್ಪತ್ರೆ ಗುಬ್ಬಿ ಆದ ನಾನು, ಸೊ ಈ ಒಂದು ನ್ಯೂನತೆಗಳ ತೊಂದರೆಗಳ ಬಗ್ಗೆ ನಮ್ಮ ಇಲಾಖೆಯಿಂದ ಯಾವ ರೀತಿ ನಾವು ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಇದರಿಂದ ಆಗ್ತಕ್ಕಂಥ ತೊಂದರೆಗಳೇನು, ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬೀದಿ ನಾಯಿಗಳ ಹಾವಳಿಯನ್ನು ನಾವು ಎರಡು ಥರದಲ್ಲಿ ಗುರುತಿಸ್ಕೋಬೇಕಾಗತ್ತೆ. ಒಂದು ರೇಬೀಸ್ ಕಾಯಿಲೆ ಮುಖಾಂತರ, ಮತ್ತೊಂದು ರೇಬೀಸ್ ಇಲ್ಲದೆ ಇದ್ದರೂ ಕೂಡ ದಿನನಿತ್ಯ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಆ ಎರಡೂ ವಿಭಾಗಗಳಲ್ಲಿ ನಾವು ನೋಡಬೇಕಾಗ್ತದೆ. ಕಚ್ಚಿದ ಎಲ್ಲ ನಾಯಿಗಳಿಗೂ ರೇಬೀಸ್ ಇದೆಯಾ ಇಲ್ವಾ ಅದು ಪ್ರಶ್ನೆ ಅಲ್ಲ, ಆದರೆ ಅದರಿಂದ ಆಗ್ತಾ ಇರ್ತಕ್ಕಂಥ ತೊಂದರೆಗಳು. ಸೊ ರೇಬೀಸ್ ಕಾಯಿಲೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ, ಸೊ ಈಗ ರೇಬೀಸ್ ಅರಿವು ಕಾರ್ಯಕ್ರಮ ಅಂತ ಹೇಳಿ ನಾವೆಲ್ಲ ಶಾಲೆಗಳಲ್ಲಿ ಈ ರೋಗದ ಕುರಿತು ಅರಿವು ಮೂಡಿಸೋ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸೆಪ್ಟೆಂಬರ್ 28ನೇ ತಾರೀಕು ನಾವು ವಿಶ್ವ ರೇಬೀಸ್ ದಿನಾಚರಣೆ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದರ ಪೂರ್ವಭಾವಿಯಾಗಿ ರೇಬೀಸ್ ಅಂದರೆ ಏನು, ರೇಬೀಸ್ ಬಂದರೆ ಯಾವ ಥರ ಇರುತ್ತೆ, ರೋಗ ಲಕ್ಷಣ ಏನಿರ್ತದೆ, ಸೊ ಅದಕ್ಕೆ ತೆಗೆದುಕೊಳ್ಬೇಕಾದಂಥ ಮುಂಜಾಗ್ರತಾ ಕ್ರಮಗಳೇನು, ಇದ್ರ ಬಗ್ಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ, ಈ ರೇಬೀಸ್ ಅನ್ನೋವಂಥದ್ದು ಒಂದು ವೈರಸ್ಸಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಅದನ್ನು ಬಹುಶಃ ಸಂಸ್ಕೃತ ಶಬ್ದ ರಭಸ ಅಂತ ಹೇಳಿ ಆ ಒಂದು ಪದದಿಂದ ಬಂದಿರಬಹುದು ಅನ್ನೋಂಥದ್ದು ಇದೆ. ಬಹುಶಃ ಒಂದು ಗಾದೆ ಇದೆ ನಾಯಿಗಳ ಬಗ್ಗೆ, ಮಾಡಲಿಕ್ಕೆ ಕೆಲಸ ಇಲ್ಲ, ಕೂತ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ಲ ಅನ್ನೋಂಥದ್ದು. ಸೊ ನೋಡಿ, ನೀವು ಯಾವುದೇ ಒಂದು ನಾಯಿಯನ್ನು ನೋಡ್ತಾ ಇದ್ರೆ ಒಂದು ಕಡೆ ಕೂರೋದಿಲ್ಲ, ಅದು ಸುಮ್ಮನೆ ಸುತ್ತುತ್ತಾ ಇರುತ್ತೆ. ಸೊ ಆ ಥರದಲ್ಲಿ ಈ ರೇಬೀಸ್ ಕಾಯಿಲೆ ಬಂದಂಥ ಸಂದರ್ಭಗಳು ಅಷ್ಟೇ. ಸೊ ಯಾವುದೇ ಒಂದು ಗುರಿ ಇಲ್ಲದೆ ಓಡಾಡೋಂಥದ್ದು ಒಂದು ಲಕ್ಷಣ ಇದೆ. ಸೊ ಈ ರೇಬೀಸ್ ಕಾಯಿಲೆ ಆಗಲೇ ಹೇಳಿದಾಗ ವೈರಾಣಿಂದ ಬರ್ತಕ್ಕಂಥದ್ದು. ಸೊ ಹೆಂಗೆ ಹರಡೋದು, ಹೆಂಗೆ ಇದು ಯಾವ ರೀತಿ ಹರಡ್ತದೆ? ಸೊ ಇದೊಂದು ಮುಖ್ಯವಾಗಿ ಪ್ರಾಣಿಜನ್ಯ ರೋಗ. ನಾವು ಈ ಜುಲೈ 6ನೇ ತಾರೀಕನ್ನು ಪ್ರಾಣಿಜನ್ಯ ರೋಗಗಳ ದಿನಾಚರಣೆ ಅಂತಲೂ ಕೂಡ ಆಚರಿಸ್ತಾ ಇದ್ದೇವೆ. ಸೊ ಯಾವ್ಯಾವ ಕಾಯಿಲೆಗಳು ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆಗಳ ಕುರಿತು ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಸೊ ಅದು ಪ್ರತಿ ವರ್ಷ ಜುಲೈ 7ನೇ ತಾರೀಕಿನಂದು ನಾವು ಆಚರಿಸ್ತಾ ಇದ್ದೇವೆ. ಸೊ ಯಾಕೆ ಅವತ್ತೇ ಆಚರಿಸ್ತಾ ಇದ್ದೇವೆ ಅಂತಂದರೆ, ಈ ರೇಬೀಸ್ ಕಾಯಿಲೆ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಚುಚ್ಚುಮದ್ದನ್ನು ಕೊಟ್ಟಂಥದ್ದು, ಲಸಿಕೆಯನ್ನು ಕೊಟ್ಟಂಥದ್ದು ಆ ಜೂನ್ 7ನೇ ತಾರೀಕಿನಂದು. ಸೊ ಇದರ ಸಂಶೋಧಕರು ಯಾರು? ಸೊ ಲೂಯಿಸ್ ಪ್ಯಾಶ್ಚರ್. ಸೊ ಮೊಟ್ಟ ಮೊದಲ ಬಾರಿಗೆ ಈ ಒಂದು ರೇಬೀಸ್ ಕಾಯಿಲೆ ವಿರುದ್ಧ ಲಸಿಕೆಯನ್ನು ಕಂಡುಹಿಡಿದಂಥದ್ದು ಲೂಯಿಸ್ ಪ್ಯಾಶ್ಚರ್. ಅವರ ಸ್ಮರಣಾರ್ಥವಾಗಿ ಅವರ ಪುಣ್ಯತಿಥಿಯಂದು ಸೆಪ್ಟೆಂಬರ್ 28ನೇ ತಾರೀಕು ನಾವು ರೇಬೀಸ್ ದಿನಾಚರಣೆ, ವಿಶ್ವ ರೇಬೀಸ್ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತೇವೆ. ಸೊ ಈ ರೇಬೀಸ್ ರೋಗ ಹೆಂಗೆ ಹರಡ್ತದೆ, ಮನುಷ್ಯರಿಗೆ ಹೆಂಗೆ ಬರುತ್ತೆ, ಪ್ರಾಣಿಗಳಿಗೆ ಹೆಂಗೆ ಬರುತ್ತೆ? ಸೊ ನಾವು ನೋಡ್ತಾ ಇದ್ದೇವೆ, ಈ ಯಾವುದೇ ಜಾನುವಾರುಗಳಿಗೆ ಈ ರೋಗ ಉಳ್ಳಂಥ ನಾಯಿ, ಬೆಕ್ಕು, ತೋಳ, ನಾಯಿ, ನರಿ, ಸೊ ಈ ಥರ ಪ್ರಾಣಿಗಳು ಏನಿದ್ದಾವೆ, ಸೊ ಇವುಗಳ ಮೂಲಕ ಯಾವುದೇ ರೇಬೀಸ್ ಇರ್ತಕ್ಕಂಥ ಪ್ರಾಣಿ ಯಾವುದೇ ಜಾನುವಾರುಗಳನ್ನಾಗಲಿ ಅಥವಾ ಮನುಷ್ಯರನ್ನಾಗಲಿ ಕಚ್ಚಿದಂಥ ಸಂದರ್ಭದಲ್ಲಿ ಈ ರೋಗಾಣು ಆ ಗಾಯದ ಮೂಲಕ ಮನುಷ್ಯನ ಶರೀರವನ್ನು ಅಥವಾ ಪ್ರಾಣಿ ಶರೀರವನ್ನು ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ಈ ರೋಗದ ಮುಖ್ಯ ಅಂಶ ಏನು ಅಂತ ಅಂದರೆ, ಈ ರೋಗಾಣು ಯಾವುದೇ ಕಾಲದಲ್ಲಿ ಸೊ ರಕ್ತವನ್ನು ಸೇರೋದಿಲ್ಲ. ಸೊ ಎಲ್ಲ ಕಾಯಿಲೆಗಳಲ್ಲಿ ನಾವು ನೋಡ್ತೇವೆ, ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಸೊ ಆ ಬ್ಲಡ್ ಟೆಸ್ಟಿಂದ ಯಾವುದೋ ಒಂದು ರೋಗವನ್ನು ದೃಢೀಕರಿಸ್ತೇವೆ. ಬಟ್ ಈ ಕಾಯಿಲೆಯಲ್ಲಿ ಏನಂತಂದರೆ, ಯಾವ ರೋಗಾಣು ರಕ್ತವನ್ನು ಸೇರದೇ ಇರೋದ್ರಿಂದ ಸೊ ಈ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಸೊ ರೋಗದ ಹಂತದಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿ ಕಚ್ಚಿದ ಭಾಗದಲ್ಲಿ
ಇರ್ತಕ್ಕಂಥ ನರತಂತುಗಳು ಏನಿರ್ತದೆ ಮಾಂಸಖಂಡಗಳಲ್ಲಿ, ಆ ನರಗಳ ಮೂಲಕ ಈ ವೈರಾಣು ಮಿದುಳನ್ನು ಸೇರ್ತಕ್ಕಂಥದ್ದು. ಕಚ್ಚಿದ ಭಾಗದಿಂದ ಮಿದುಳು ಇರುವ ಅಂತರದ ಮೇಲೆ ಈ ರೋಗ ಲಕ್ಷಣವನ್ನು ತೋರ್ಪಡಿಸ್ತಕ್ಕಂಥ ದಿನಗಳನ್ನು ನಾವು ನೋಡ್ಬೋದು. ಮಿದುಳಿಗೆ ಹತ್ತಿರ ಇರತಕ್ಕಂಥ ಜಾಗದಲ್ಲಿ ಕಚ್ಚಿದ್ರೆ ರೋಗ ಬೇಗನೆ ಬರಲಿಕ್ಕೆ ಅವಕಾಶ ಇದೆ. ಸೊ ಆ ಕಚ್ಚಿದ ಗಾಯದಿಂದ ಮಿದುಳಿನ ಅಂತರ ದೂರ ಇದ್ದರೆ ರೋಗಾಣು ತನ್ನ ರೋಗ ಲಕ್ಷಣವನ್ನು ತೋರ್ಪಡಿಸಲಿಕ್ಕೆ ಹೆಚ್ಚು ಸಮಯವನ್ನು ತಗೊಳುತ್ತೆ. ಸೊ ಒಂದು ಮಾಹಿತಿ ಪ್ರಕಾರ ಈ ರೋಗಾಣು ಒಂದು ದಿನಕ್ಕೆ 3ರಿಂದ 10 ಮಿಲಿಮೀಟರ್ವರೆಗೆ ಸಂಚರಿಸುವಂಥ ಶಕ್ತಿಯನ್ನು ಹೊಂದಿದೆ. ಬಹುಶಃ ಆ ಒಂದು ಆಧಾರದ ಮೇಲೆ ಹೇಳ್ತಾ ಇದ್ದೇವೆ. ಸೊ ಮೆದುಳಿನ ಮತ್ತು ಕಚ್ಚಿದ ಜಾಗದ ಅಂತರದಿಂದ ಸೊ ಈ ರೋಗವನ್ನು ತೋರ್ಪಡಿಸ್ತಕ್ಕಂಥ ಸಮಯ ನಿರ್ಧಾರ ಆಗ್ತದೆ. ಸೊ ಹಾಗಾಗಿ ಸೊ ಈ ರೋಗ ಲಕ್ಷಣವುಳ್ಳಂಥ ನಾಯಿ ಕಚ್ಚಿದಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕಾಗತ್ತೆ ಅನ್ನೋವಂಥದ್ದು ತುಂಬ ಮುಖ್ಯ ಆಗ್ತದೆ. ಸೊ ನಾವೇನಂತೀವಿ, ಯಾವುದೋ ಒಂದು ಗಾಯ ಆದ ತಕ್ಷಣ ಇದುವರೆಗಿನ ಪದ್ಧತಿ ಏನಿತ್ತು, ಸೊ ಏನೋ ಹಲಸಿನ ಹಣ್ಣು ಹಚ್ಚೋವಂಥದ್ದು, ಕಾಫಿ ಪುಡಿ ಹಾಕ್ತಕ್ಕಂಥದ್ದು, ಅರಿಶಿಣವನ್ನು ಮೆತ್ತತಕ್ಕಂಥದ್ದು ಜಾಗದಲ್ಲಿ. ಸೊ ಈ ಥರನಾದ ಯಾವುದೇ ಒಂದು ಮೂಢನಂಬಿಕೆ ಉಳ್ಳಂಥ ಕಾರ್ಯಗಳೇನಿದ್ದಾವೆ, ಕ್ರಮಗಳೇನಿದ್ದಾವೆ, ಅವನ್ನ ದಯಮಾಡಿ ಅನುಸರಿಸಬಾರ್ದು. ಸೊ ಅದರ ಬದಲಿಗೆ ನಾನು ಏನು ಮಾಡಬೇಕು, ನಾಯಿ ಕಚ್ಚಿಬಿಟ್ಟಿದೆ, ಮೊದಲಿಗೆ ನಾನು ಮಾಡ್ತಕ್ಕಂಥದ್ದೇನು, ವೈದ್ಯರಲ್ಲಿ ಹೋಗ್ಬೇಕಾ? ಸೊ ಖಂಡಿತ ವೈದ್ಯರಲ್ಲಿ ಹೋಗಬೇಕು. ಆದರೆ ಅದಕ್ಕೆ ಮುಂಚೆ ಏನು ಸೂಕ್ಷ್ಮತೆ ಇದೆ ಅಂತಂದರೆ, ಈ ಒಂದು ರೋಗಾಣು ಕೇವಲ ಸೂರ್ಯನ ಬಿಸಿಲಿನ ಶಾಖಕ್ಕೆ ಸತ್ತೋಗ ಅಂತ ಸಂದರ್ಭಗಳು ಜಾಸ್ತಿ ಇದೆ. ಅಂದರೆ ಅಷ್ಟು ಸೂಕ್ಷ್ಮ ಇದು ರೋಗಾಣು, ಹೆಚ್ಚು ಬಾಳೋದಿಲ್ಲ, ಹೆಚ್ಚು ಶಾಖವನ್ನು ತಡ್ಕೊಳ್ಳೋದಿಲ್ಲ, ಸೂರ್ಯನ ಶಾಖಕ್ಕೆ ಅದು ನಿರ್ನಾಮ ಆಗ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ನಾವೇನು ಹೇಳ್ತೇವೆ, ಸೊ ಯಾವುದೇ ಗಾಯ ಆದದ್ದನ್ನು ಬ್ಯಾಂಡೇಜ್ನಿಂದಾಗಲಿ ಯಾವುದೇ ಥರನಾಗಿ ಮುಚ್ಚೋ ಅಂಥದ್ದನ್ನು ಮಾಡಬಾರ್ದು. ಓಪನ್ ವೂಂಡಾಗಿ ನಾವು ಅದನ್ನು ತೆರೆದ ಗಾಯವನ್ನಾಗಿ ಪರಿಗಣಿಸಬೇಕು. ಸೊ ಮೊದಲು ಏನು ಮಾಡಬೇಕು, ಫಸ್ಟ್ ನಾಯಿ ಕಚ್ಚಿದ ತಕ್ಷಣ ಸೊ ಆ ಗಾಯವನ್ನು ಚೆನ್ನಾಗಿ ನೀರಿನಿಂದ ತೊಳೆಯುವಂಥದ್ದು ಆಗಬೇಕು. ಕನಿಷ್ಠ ಸ್ವಲ್ಪ ಹೈಟಿಂದ ನೀರು ಹಾಕಿ ಸೊ ಒಂದು 15-20 ನಿಮಿಷಗಳ ಕಾಲ ಸೊ ಅದನ್ನು ನೀರಿನಿಂದ ಬಿಸಿನೀರು ಹಾಕ್ಬೇಕಂತ ಏನಿಲ್ಲ, ತಣ್ಣೀರಲ್ಲೇ ತೊಳಿಬೋದು. ಸೊ ಜೊತೆಗೆ ಒಂದು ಕಾರ್ಬಾಲಿಕ್ ಸೋಪ್, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಲೈಫ್ ಬಾಯ್ ಸೋಪ್ ಆ ಥರದ್ದು. ಸೊ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡದೆ ಸೊ ಈ ಒಂದು ಕೆಲಸವನ್ನು ಮಾಡೋವಂಥದ್ದು ತುಂಬ ಮುಖ್ಯ ಆಗ್ತದೆ. ಸೊ ಜೊತೆಗೆ ಈ ಒಂದು ಗಾಯಕ್ಕೆ ಉರಿ ಬರ್ತಕ್ಕಂಥ ಯಾವುದೇ ದ್ರಾವಣವನ್ನು ಸಿಂಪಡಿಸಬಾರ್ದು. ಸೊ ನಾವು ಯೂಶ್ವಲಾಗಿ ಏನು ಹೇಳ್ತೀವಿ, ಗಾಯ ಆದ ತಕ್ಷಣ ಟಿಂಚರ್ ಹಾಕು ಅಂತ ಹೇಳೋದಂತೂ ರೂಢಿ ಇದೆ. ಸೊ ಟಿಂಚರ್ ಸುಮಾರು ಮನೆಗಳಲ್ಲಿ ಟಿಂಚರ್ ಅಯೋಡಿನ್ನು ಇರ್ತಕ್ಕಂಥದ್ದು ಇರುತ್ತೆ. ಸೊ ಈ ಟಿಂಚರ್ ಅಯೋಡಿನ್ ಹಾಕಿದ್ರೆ ಏನಾಗುತ್ತೆ, ಆ ಗಾಯದಲ್ಲಿ ಉರಿ ಜಾಸ್ತಿ ಆಗ್ತದೆ. ಆ ಉರಿ ಜಾಸ್ತಿ ಆಗೋದ್ರ ಮೂಲಕ ಆ ವೈರಾಣು ಏನಿದೆ, ಆ ವೈರಾಣು ಮೂವ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ಈ ರೋಗಾಣು ಮಿದುಳನ್ನು ಸೇರಿದ ನಂತರ ಸೊ ಆ ಮಿದುಳಿನಲ್ಲಿ ಮಲ್ಟಿಪ್ಲೈ ಆಗಿ ಆನಂತರ ಸೊ ವಿವಿಧ ಭಾಗಗಳಿಗೆ ಅದು ಅಲ್ಲಿಂದ ರವಾನೆ ಆಗ್ತದೆ. ಆ ಮಿದುಳಿನ ನಂತರದ ಭಾಗಗಳಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ರೋಗ ಲಕ್ಷಣವನ್ನು ತೋರ್ಪಡಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಸೊ ಅಲ್ಲಿವರೆಗೆ ಇದು ರೋಗ ಲಕ್ಷಣಗಳನ್ನು ತೋರಿಸ್ಕೊಳ್ಳಲ್ಲ. ಸೊ ಮಿದುಳಿನಿಂದ ಹೊರ ಬಂದ ನಂತರವೇ ಅದು ರೋಗ ಲಕ್ಷಣವನ್ನು ತೋರಿಸ್ತಕ್ಕಂಥದ್ದು. ಸೊ ಇಲ್ಲಿ ನಾಯಿಗಳು ಏನಂತಂದರೆ ಈ ಬಲಹೀನವಾದಂಥ ವ್ಯಕ್ತಿಗಳನ್ನೇ ಆರಿಸ್ಕೊಳ್ತವೆ. ಸೊ ಹಾಗಾಗಿ ಸಣ್ಣ ಮಕ್ಕಳು, 15 ವರ್ಷದ ಒಳಗಿನ ಮಕ್ಕಳು, ಆನಂತರ ವೃದ್ಧರಿಗೆ. ಸೊ ಇಲ್ಲಿ ಒಂದು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಏನು ಮಾಡ್ಬೋದು ನಾವು, ಸೊ ಈ ಗಾಯ ಆದಂಥ ಸಂದರ್ಭದಲ್ಲಿ ಆ ಗಾಯ ಆದ ಭಾಗವನ್ನು ನೀರಿನಲ್ಲಿ ತೊಳೆಯುವಂಥದ್ದು, ಕನಿಷ್ಠ ಒಂದು 20 ನಿಮಿಷಗಳ ಕಾಲ ಹೆಚ್ಚು ಒತ್ತಡ ಹಾಕಿ ಒತ್ತಡದ ನೀರನ್ನು ಸುರಿದು ತೊಳೆಯುವಂಥದ್ದು. ಸೊ ಅನಂತರ ಕಾರ್ಬಾಲಿಕ್ ಸೋಪ್ ಹಾಕೋದ್ರ ಮೂಲಕ ತೊಳೆಯುವಂಥದ್ದು. ಇಲ್ಲಿ ನಾವು ಈ ನಾಯಿ ಕಡಿತ ಭಾಗವನ್ನು ಆದಷ್ಟು ಮಿದುಳಿನಿಂದ ದೂರ ಇಡಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅಂತಂದರೆ, ಸೊ ತನ್ನ ಕೈಗಳನ್ನು ಹಿಂಭಾಗಕ್ಕೆ ಇಟ್ಕೊಂಡು, ತಲೆಯ ಹಿಂಭಾಗದಲ್ಲಿ ಇಟ್ಕೊಂಡು ಸೊ ತಲೆಯನ್ನು ಮಂಡಿ ಒಳಗೆ ಉದುರಿಸ್ಕೊಳ್ಳುವಂಥದ್ದು. ಸೊ ಆಗ ಏನಾಗ್ತದೆ, ತಲೆಯ ಭಾಗ ಏನಿದೆ ಅದು ಎಕ್ಸ್ಪೋಸ್ ಆಗೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಆ ನಾಯಿಗಳಿಗೆ ಕಚ್ಚಲಿಕ್ಕೆ ಆ ಭಾಗ ಸಿಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೈಗಳಿಗೆ ಕಚ್ಬೋದು ಅಥವಾ ಕಾಲುಗಳಿಗೆ ಕಚ್ಬೋದು. ಸೊ ಅಲ್ಲಿ ನಮಗೇನಾಗ್ತದೆ, ಸೊ ಲಸಿಕೆಯನ್ನು ಪಡಿಲಿಕ್ಕೆ, ಸೊ ರೋಗ ಲಕ್ಷಣ ಬೇಗ ತೋರಿಸದೇ ಇರೋದಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಂಗೆ ಆಗ್ತದೆ. ಸೊ ಅದು ಕಚ್ಚಿದ್ರೂ ಪರವಾಗಿಲ್ಲ, ಅದಕ್ಕೆ ನಮಗೆ ವ್ಯವಸ್ಥೆ ಇದೆ.
ಟ್ರೀಟ್ಮೆಂಟ್ ಚಿಕಿತ್ಸೆ ಇದೆ, ಅದರಲ್ಲಿ ನಾವು ಅದನ್ನು ಮಾಡ್ಕೋಬೋದು. ಸೊ ಮೆದುಳಿನ ಹತ್ತಿರ ಭಾಗವನ್ನು ನಾವು ಆದಷ್ಟು ಪ್ರಿವೆಂಟ್ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಸೊ ಮುಖ್ಯವಾಗಿ ಅದಾಗ್ತದೆ. ಸೊ ಆನಂತರದಲ್ಲಿ ಈ ರೋಗಾಣು ಯಾವ ರೀತಿ ತನ್ನ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಸೊ ಇವಾಗ ನಾಯಿ ಕಚ್ಚಿಬಿಟ್ಟಿದೆ ನನಗೆ, ಅದನ್ನು ರೇಬಿಸ್ ಇದೆಯಾ ಇಲ್ವಾ ಅಂತ ಕಂಡಿಡ್ಕೊಳ್ಳೋದು ಹೇಗೆ? ಸೊ ನಾವೇನು ಹೇಳ್ತೇವೆ ಅಂತಂದರೆ, ಕನಿಷ್ಠ 10 ದಿನಗಳ ಕಾಲ ಆ ಒಂದು ನಾಯನ್ನು ಅಬ್ಸರ್ವೇಷನಲ್ಲಿ ಇಟ್ಕೊಳ್ಳಿ. ಸೊ ಕಚ್ಚಿದ ನಾಯಿ ಆದರೂ ಆಯಿತು ಅಥವಾ ಬೀದಿ ನಾಯಿ ಆದರೂ ಆಯಿತು. ಆ ನಾಯಿಗೆ ಏನಾದರೂ ರೋಗ ಇತ್ತು ಅಂತ ಅಂದರೆ ಸೊ 10 ದಿನಗಳಲ್ಲಿ ಖಂಡಿತವಾಗಿ ಅದು ಸತ್ತೋಗ್ತದೆ. ಸೊ ಆ ಒಂದು ದೃಷ್ಟಿಯಲ್ಲೂ ಕೂಡ ನಾವು ನನಗೇನು ತೊಂದರೆ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡ್ಬೋದು. ಆದರೆ ಈ ರೇಬೀಸ್ ಕಾಯಿಲೆಯಲ್ಲಿ 2 ಥರ ಇದೆ. ಒಂದು ಫ್ಯೂರಿಯಸ್ ಫಾರ್ಮ್ ಅಂತ ಹೇಳ್ತೀವಿ, ಇನ್ನೊಂದು ಡಮ್ ಫಾರಮ್ ಅಂತ. ಈ ಫ್ಯೂರಿಯಸ್ ಫಾರಮ್ ಅಂತ ಅಂದ್ರೆ ಏನಾಗ್ತದೆ ಅಂತಂದರೆ, ನಾಯಿ ತನ್ನ ರೋಗ ಲಕ್ಷಣವನ್ನು ತೋರಿಸ್ಕೊಳ್ಳುತ್ತೆ ಕಾಯಿಲೆ ಇದ್ದರೆ. ಈ ಡಮ್ ಫಾರಮ್ ಅನ್ನೋದು ಕಾಯಿಲೆ ಇದ್ದರೂ ಕೂಡ ರೋಗ ಲಕ್ಷಣಗಳನ್ನು ತೋರಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಯಾವುದೇ ನಾಯಿ ನನಗೆ ರೋಗ ಲಕ್ಷಣ ಇದೆಯಾ ಇಲ್ವಾ ಆ ಥರ ಚಿಂತೆ ಮಾಡದೆ ಯಾವುದೇ ನಾಯಿ ಕಚ್ಚಿದ್ರೂ ಕೂಡ, ನೆಕ್ಕಿದ್ರೂ ಕೂಡ, ಪರಚಿದ್ರೂ ಕೂಡ ಸೊ ಅಂಥ ಸಂದರ್ಭಗಳಲ್ಲಿ ಲಸಿಕೆ ತಗೊಳ್ಳೋಂಥದ್ದು ಅನಿವಾರ್ಯ. ಸೊ ಅದನ್ನು ಯಾವುದೋ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಕಾರಣ ಏನು ಅಂತಂದರೆ, ಸೊ ಈ ರೋಗಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಸೊ ನಿಯಂತ್ರಣ ಮಾಡ್ಬೋದು ಅಷ್ಟು ಬಿಟ್ಟರೆ, ಒಂದು ಸಾರಿ ರೋಗ ಬಂದ ನಂತರ ಸೊ ಈ ಕಾಯಿಲೆನ ಯಾವುದೇ ಔಷಧೋಪಚಾರದಿಂದ ನಿಯಂತ್ರಿಸಲಿಕ್ಕೆ ಅಥವಾ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವೊಂದು ದೃಷ್ಟಿನಲ್ಲಿ ಯಾವುದೇ ವೈದ್ಯರು ಕೂಡ ಸೊ ಈ ಥರ ಆಗಿದೆ ಅಂತಂದರೆ ನಾವು ಲಸಿಕೆಯನ್ನು ತಗೊಳ್ಳೇಬೇಕು ಅಂತ ಇನ್ಸಿಸ್ಟ್ ಮಾಡ್ತೀವಿ ಬಿಟ್ಟರೆ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಇಂಪ್ರೂವ್ ಆಗಿದೆ ಚಿಕಿತ್ಸಾ ವಿಧಾನಗಳು. ಸೊ ಯಾವಾಗಲೇ ಏನು ಹೇಳಿದ್ವಿ, ಮೆದುಳಿನ ಹತ್ತಿರದಲ್ಲಿ ಕಚ್ಚಿದ್ರು ಕೂಡ ಸೊ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತಾರೆ. ಸೊ ತುಂಬ ಕಾಸ್ಟ್ಲಿ ಆಗ್ತದೆ, ತೊಂದರೆ ಇಲ್ಲ. ಆದರೂ ಅದಕ್ಕೆ ಒಂದು ಕ್ಯೂರೇಟಿವ್ ಇದು ನಮಗೆ ಸಿಕ್ಕಿದೆ. ಸೊ ಲಸಿಕೆಯನ್ನು ಹೊರತುಪಡಿಸಿ ಇಮ್ಯುನೋಗ್ಲೋಬುಲಿನ್ಸ್ ಕೂಡ ನಾವು ಈಗ ಉಪಯೋಗಿಸ್ತಾ ಇದ್ದೇವೆ. ಸೊ ಹಾಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲ, ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಆ ನಂತರದಲ್ಲಿ ಇದನ್ನು ಯಾವ ರೀತಿ ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಸೊ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ನಾಯಿ ಕಡಿತಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಆ ಥರದಲ್ಲಿ ಮುಖ್ಯವಾದ ಒಂದು ಸರ್ಕಾರದ ಕಾರ್ಯಕ್ರಮ ಸಂತಾನಹರಣ ಚಿಕಿತ್ಸೆ. ಸೊ ಈ ಸಂತಾನಹರಣ ಚಿಕಿತ್ಸೆಯನ್ನು ನಿಯಮಾನುಸಾರ ಏನು ನಮ್ಮ ಸ್ಥಳೀಯ ಸಂಸ್ಥೆಗಳಿದ್ದಾವೆ ಸೊ ಅವುಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸೊ ಆ ಒಂದು ಸ್ಥಳೀಯ ಸಂಸ್ಥೆಗಳು ಸೊ ಅದರ ಬಗ್ಗೆ ಕ್ರಮವನ್ನು ವಹಿಸಬೇಕಾಗ್ತದೆ. ಸೊ ಇನ್ನು ಈ ಒಂದು ರೋಗ ಅರಿವು ನಂತರದಲ್ಲಿ ಸೊ 1 ತಿಂಗಳ ಕಾಲ ಸೊ ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 27ರವರೆಗೆ ಒಂದು ಲಸಿಕಾ ಅಭಿಯಾನವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪ್ರತಿಯೊಂದು ನಾಯಿಗಳಿಗೂ ಕೂಡ, ಸಾಕು ನಾಯಿ, ಬೀದಿ ನಾಯಿಗಳಿಗೂ ಕೂಡ ಸೊ ಲಸಿಕೆಯನ್ನು ಹಾಕುವ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಆ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲರೂ ನಮ್ಮ ಇಲಾಖೆಯೊಂದಿಗೆ ಸಹಕರಿಸಿ ಸೊ 2030ನೇ ಇಸ್ವಿ ಒಳಗೆ ಸೊ ರೋಗ ಮುಕ್ತ ದೇಶ ಆಗಬೇಕು ಅನ್ನೋಂಥದ್ದು ಭಾರತ ಸರ್ಕಾರದ ಒಂದು ಕನಸಿದೆ. ಈ ಒಂದು ರೋಗದಿಂದ, ರೇಬೀಸ್ ರೋಗವನ್ನು ಮುಕ್ತ ಮಾಡಬೇಕು ಅಂತ ಹೇಳಿ. ಸೊ ಆ ಥರದಲ್ಲಿ ಎಲ್ಲರ ಸಹಕಾರದೊಂದಿಗೆ ಈ ರೋಗಮುಕ್ತ ಭಾರತವನ್ನು, ರೇಬೀಸ್ ರೋಗಮುಕ್ತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ತೀರಿ ಅಂತ ಕೇಳ್ಕೊತಾ ಸೊ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.